ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇಂದಿನ ಕೃಷಿರಂಗವನ್ನು ಕೇಳುತ್ತಿರುವಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಹಕ್ಕಿ ಜ್ವರಕ್ಕೆ ಕಾರಣಗಳು ಮತ್ತು ಮುನ್ನೆಚ್ಚರಿಕೆ ಕ್ರಮಗಳು ಕುರಿತು ರಾಯಚೂರಿನ ಪಶು ವೈದ್ಯ ಸೇವಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಪ್ರಸಾರಿಸಲಿದ್ದೇವೆ. ತದನಂತರ ಕೃಷಿಯಲ್ಲಿ ಜೈವಿಕ ಪರಿಕರ ಈ ಕುರಿತು ಡಾಕ್ಟರ್ ಬಸವಣ್ಣಪ್ಪ ಎಂಇ ಅವರಿಂದ ಮಾಹಿತಿ ಕೇಳಿವಿರಿ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ತದನಂತರ ಪೇಟೆ ಧಾರಣೆ. ಹಾಗಾದರೆ ಆರಂಭದಲ್ಲಿ ಕೇಳೋಣ ಹಕ್ಕಿ ಜ್ವರಕ್ಕೆ ಕಾರಣಗಳು ಮತ್ತು ಮುನ್ನೆಚ್ಚರಿಕೆ ಕ್ರಮಗಳು ಕುರಿತು ರಾಯಚೂರು ಪಶುವೈದ್ಯ ಸೇವಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಕೋಳಿ ಜ್ವರ ಅಥವಾ ಇಂಗ್ಲೀಷ್ನಲ್ಲಿ ಹೇಳ್ತಾ ಇರ್ತೀವಿ ಬರ್ಡ್ ಫ್ಲೂ ಅಂಥೇಳಿ, ಆಗಾಗ ನಮ್ಮ ಭಾಗದ ಕೋಳಿ ಸಾಕಾಣಿಕೆದಾರರಿರ್ಬೋದು, ಬೇರೆ ಬೇರೆ ಈ ಹಕ್ಕಿಗಳನ್ನು ಸಾಕಾಣಿಕೆ ಮಾಡುವಂಥವ್ರು, ಪಾರಿವಾಳ ಸಾಕಾಣಿಕೆ ಮಾಡೋರು ಇರ್ಬೋದು, ಬಾತುಕೋಳಿ ಸಾಕಾಣಿಕೆ ಮಾಡುವಂಥ ಜನ ಇರ್ತಾರೆ. ಈ ಒಂದು ರೋಗದ ಬಗ್ಗೆ ನೀವೆಲ್ಲ ಕೇಳಿರ್ಬೋದು. ಬರ್ಡ್ ಫ್ಲೂ ಬಂತು, ಏನು ಮಾಡ್ಬೇಕಂತಕ್ಕಂಥ ಹಲವಾರು ಸುದ್ದಿಗಳು ಅಲ್ಲಲ್ಲಿ ಬರ್ತಿರ್ತವೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಏನಿದು ಬರ್ಡ್ ಫ್ಲೂ ಅಥವಾ ಹಕ್ಕಿ ಜ್ವರ ಅಂದರೆ ಏನು, ಯಾಕೆ ಬರುತ್ತಾ, ಇದರ ಹತೋಟಿಯನ್ನು ಹೇಗೆ ಮಾಡಬೇಕು, ಬರಲಾರ್ದಂತೆ ಏನು ಒಂದು ಮುನ್ನೆಚ್ಚರಿಕೆಯನ್ನು ತಗೋಬೇಕು, ಜೊತೆಗೆ ಈ ಕೋಳಿ ಮತ್ತು ಕೋಳಿ ಉತ್ಪನ್ನಗಳನ್ನು ಸೇವನೆ ಮಾಡುವಂಥವರು ಏನು ಒಂದು ಮುನ್ನೆಚ್ಚರಿಕೆಯನ್ನು ತಗೋಬೇಕು ಅಂತಕ್ಕಂಥ ಹಲವಾರು ವಿಚಾರಗಳ ಕುರಿತಾಗಿ ನಮ್ಮ ರೈತರಿಗೆ ಮತ್ತು ಕೋಳಿ ಸಾಕಾಣಿಕೆದಾರರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಜಿಲ್ಲೆಯ ಪಶುವೈದ್ಯ ಸೇವಾ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ಡಾಕ್ಟರ್ ಎಸ್ ಪಾಟೀಲ್ರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಪಾಟೀಲ್ ರೇ. ನಮಸ್ಕಾರ ಸರ್. ಹೇಳಿ, ಕೋಳಿ ಜ್ವರ ಅಂದ್ರೆ ಏನು, ಒಂದು ಸ್ವಲ್ಪ ನಮ್ಮ ರೈತರಿಗೆ ಮಾಹಿತಿಯನ್ನು ಮಾಡಿಕೊಡಿ ಕೋಳಿ ಜ್ವರದ ಬಗ್ಗೆ. ಇದು ಕೋಳಿ ಜ್ವರ ಇತ್ತೀಚೆಗೆ ತಾವೆಲ್ಲ ಮಾಧ್ಯಮದಲ್ಲಿ ಕೇಳ್ತಾ ಇದ್ದಾರೆ. ಈ ಒಂದು ರೋಗಕ್ಕೆ ಹಲವಾರು ಹೆಸರುಗಳಿದೆ. ಕೋಳಿ ಶೀತ ಜ್ವರ ಅಂತಿದ್ದಾರೆ, ಕೋಳಿ ಪ್ಲೇಗ್ ಅಂತೀವಿ, ಪಕ್ಷಿ ಜ್ವರ, ಅಥವಾ ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಏವಿಯನ್ ಇನ್ಫ್ಲೂಯೆನ್ಸಾ ಅಥವಾ ಬರ್ಡ್ ಫ್ಲೂ ಅಂತ ಹೇಳ್ತೀವಿ ನಾವು. ಈ ಒಂದು ವೈರಾಣು ಸಾಮಾನ್ಯವಾಗಿ ನಮ್ಮ ಪಕ್ಷಿಗಳಲ್ಲಿ ಕಾಣಿಸ್ಕೊಳ್ತಾ ಇದೆ ಇದು ಇತ್ತೀಚಿನ ದಿನಗಳಲ್ಲಿ. ಇದು ನಾವು ಕಂಡು ಬಂದಂಗೆ 1878ರಲ್ಲಿ ಮೊದಲು ಇಟಲಿ ದೇಶದಲ್ಲಿ ಇದನ್ನ ಗುರುತಿಸಿದ್ರು ಈ ಒಂದು ವೈರಸ್ ಅನ್ನ. ಈ ವೈರಸ್ RNA ಪ್ರಭೇದಕ್ಕೆ ಬರ್ತದೆ. ಇದು ಇನ್ಫ್ಲೂಯೆನ್ಸಾ ಟೈಪ್ ಎ ಟೈಪ್ ವೈರಸ್ ಇದು. ಸೊ ಇದರಲ್ಲಿ ಗ್ಲೈಕೋಪ್ರೋಟೀನ್ ಅಂತ ಇರ್ತದೆ ಈ ಒಂದು ವೈರಸ್ ಇದರಲ್ಲಿ. ಅದರಲ್ಲಿ ಹಿಮೋಗ್ಲುಟಿನಿನ್ ಅಂಡ್ ನ್ಯೂರೋಮಿನಿಡೇಸ್ ಅಂತ ಪ್ರೋಟೀನ್ ಅಂಶ. ಇದರಿಂದ ಈ ವೈರಸ್ ಅನ್ನ ಪ್ರಭೇದಗಳಾಗಿ ವಿಂಗಡಿಸಿದ್ದಾರೆ. ಸುಮಾರು ಹಿಮೋಗ್ಲುಟಿನಿನ್ ಇದರಲ್ಲಿ 15 ಪ್ರಭೇದಗಳಿದೆ, ನ್ಯೂರೋಮಿನಿಡೇಸ್ ಅಲ್ಲಿ 9 ಪ್ರಭೇದಗಳಿದೆ. ಸೊ ಈ ಒಂದು ಪ್ರಭೇದ ಹೇಗಿದೆ ಅಂತಂದ್ರೆ ಒಂದಕ್ಕೊಂದು ಹೊಂದಾಣಿಕೆಯಾಗಿ ಈ ರೋಗವನ್ನ ಉತ್ಪತ್ತಿ ಮಾಡ್ತದೆ ಕೋಳಿಗಳಲ್ಲಿ. ಅದರಲ್ಲಿ ಅತಿ ಹೆಚ್ಚು ನಮಗೆ ಅಪಾಯ ಕೊಡ್ತಕ್ಕಂಥ ಪ್ರಭೇದ ಅಂದ್ರೆ H5 ಮತ್ತು H7 ಅಂತ ಏನ್ ಹೇಳ್ತೀವಿ ಅದು. ಅದರ ಜೊತೆ ಬೇರೆ ಒಂದು ವೈರಾಣು ಇದಾಗ್ತದೆ. ಆಮೇಲೆ ಈ ಒಂದು ವೈರಸ್ ಏನಿದೆ ಅಲ್ಲ, ಮುಖ್ಯವಾಗಿ ರೂಪಾಂತರ ಬಹಳ ಬೇಗವಾಗಿ ಆಗ್ತದೆ. ಬದಲಾವಣೆ ಆಗೋದು ಸಾಮಾನ್ಯವಾಗಿ ನಾವೇನು ಮ್ಯೂಟೇಷನ್ ಅಂತ ಹೇಳ್ತೀವಿ. ಇಡೀ ವೈರಸ್ ಅಲ್ಲಿ ಹೈಲಿ ಮ್ಯೂಟೆಂಟ್ ವೈರಸ್ ಅಂದ್ರೆ ನಮ್ಮ ಈ ಇನ್ಫ್ಲೂಯೆನ್ಸಾ ವೈರಸ್ ಇದು. ಸೊ ಇದು ತಮಗೆಲ್ಲ ಗೊತ್ತಿರೋ ಇತ್ತೀಚೆಗೆ ಕರೋನಾ ವೈರಸ್ ರೂಪಾಂತರಗೊಳ್ತಾ ಇದೆ ಅಂತ. ಸೊ ಈ ಒಂದು ವೈರಸ್ ರೂಪಾಂತರಗೊಳ್ಳೋದ್ರಿಂದ ನಮ್ಮ ಒಂದು ಕೋಳಿ ಉದ್ಯಮಕ್ಕೆ ತುಂಬಾ ನಷ್ಟ ಅನುಭವಿಸ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಇದರ ಬಗ್ಗೆ ಒಂದು ಎಚ್ಚರಿಕೆಯನ್ನು ವಹಿಸಬೇಕು. ಇದು ಒಂದು 1979ರಲ್ಲಿ ಮತ್ತೆ ಇಂಗ್ಲೆಂಡ್ನಲ್ಲಿ ಕಾಣಿಸ್ಕೊಂತು. ತದನಂತರ ನಮ್ಮ ಏಷ್ಯನ್ ಖಂಡದಲ್ಲಿ 2003ರಿಂದ ಇದು ಕಾಣಿಸ್ತಾ ಇದೆ. ಸೊ ಸುಮಾರು ಒಂದು 9 ದೇಶಗಳಲ್ಲಿ ಈ ಒಂದು ವೈರಸ್ ತೊಂದರೆ ಆಯಿತು ನಮ್ಮಲ್ಲಿ. ತದನಂತರ ನಮ್ಮ ದೇಶದಲ್ಲಿ 2006ರಲ್ಲಿ ಮಹಾರಾಷ್ಟ್ರದಲ್ಲಿ ಪ್ರಥಮ ಬಾರಿಗೆ ಈ ಒಂದು ರೋಗ ಕೋಳಿ ಒಂದು ಉದ್ಯಮದಲ್ಲಿ ಕಾಣಿಸ್ಕೊಂಡಿತ್ತು. ಸೊ ಇದು ಒಂದು ಕೋಳಿಯ ಒಂದು ಮುಖ್ಯ ಉದ್ಯಮ ಆಗಿರೋದ್ರಿಂದ ತಮಗೆಲ್ಲ ಗೊತ್ತಿದೆ, ಸಾಕಷ್ಟು ಮೊಟ್ಟೆಗಳನ್ನ ಈಗ ಸಾರ್ವಜನಿಕ ಸೇವಿಸ್ತಾ ಇದ್ದಾರೆ. ಇದು ಒಂದು ಹಾಲಿನಂತೆ ಪರಿಪೂರ್ಣ ಆಹಾರ ಅಂತಾನೆ ನಾವು ಈಗ ಗುರುತಿಸಿಕೊಂಡಿದ್ವಿ. ಈ ಒಂದು ರೋಗದಿಂದ ಬಹಳ ಒಂದು ಆರ್ಥಿಕ ನಷ್ಟ ನಮ್ಮ ಕುಕ್ಕಟ ಉದ್ಯಮ ಮತ್ತೆ ನಮ್ಮ ದೇಶ ಅನುಭವಿಸ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಇದನ್ನ ಅತಿ ಜಾಗೃತಿಯಿಂದ ಇದನ್ನ ನಿರ್ವಹಣೆ ಮಾಡಬೇಕಾಗಿದೆ. ಈಗ ಈ ಒಂದು ರೋಗದ ಬಗ್ಗೆ ಹೇಳೋದಾದ್ರೆ, ಮುಖ್ಯವಾಗಿ ಪ್ರಾರಂಭವಾಗೋದು ರೋಗ ಕೋಳಿ ಒಂದು ಎಲ್ಲಿ ಫಾರ್ಮ್ಗಳಿರ್ತವೆ ಅಲ್ಲೇ ಪ್ರಾರಂಭ ಆಕತ್ತಂತೀರೋ, ಅಥವಾ ಈಗ ಪಕ್ಷಿಧಾಮಗಳು ಬರ್ತವೆ, ಬೇರೆ ಬೇರೆ ಕೆರೆ ಕುಂಟೆಗಳಲ್ಲೆಲ್ಲ ಬಹಳಷ್ಟು ಪಕ್ಷಿಗಳು ವಾಸವಾಗಿರ್ತವೆ, ಆ ಪಕ್ಷಿಗಳ ಒಂದು ಧಾಮದಿಂದ ಪ್ರಾರಂಭ ಆಗತ್ತಂತೀರೋ ರೋಗ, ಅಥವಾ ಕೋಳಿ
ಒಂದು ಫಾರ್ಮ್ಗಳಿಂದ ಪ್ರಾರಂಭ ಆಗತ್ತಂತೀರಿ, ಹೇಗೆ ಇದು? ಇಲ್ಲ, ಕೋಳಿ ಫಾರ್ಮಲ್ಲಿ ಏನು ಪ್ರಾರಂಭ ಆಗಲ್ಲ. ಇದು ಮುಖ್ಯವಾಗಿ ಈ ವಲಸೆ ಹಕ್ಕಿಗಳೇನಿರ್ತವೆ ಸಾಮಾನ್ಯವಾಗಿ ಒಂದು ಕಡೆಯಿಂದ ಮತ್ತೊಂದು ಒಂದು ಕಡೆಗೆ ತಮ್ಮ ಸಂತಾನ ಅಭಿವೃದ್ಧಿ ಮಾಡಕ್ ಬರ್ತಾ ಇದಾವಲ್ಲ, ಸಾಮಾನ್ಯವಾಗಿ ಸೆಪ್ಟೆಂಬರ್ ಇಂದ ಮಾರ್ಚ್ ತಿಂಗಳವರೆಗೂ ಕೋಳಿಗಳಿಗೆ ಬಂದು ಈ ರೋಗ ತೊಂದರೆ ಕೊಡ್ತಾ ಇದೆ. ಇನ್ನು ಈ ರೋಗದ ಲಕ್ಷಣ ಬಗ್ಗೆ ಹೇಳ್ತೀರಿ, ಹೇಗೆ ಕೋಳಿಗಳಿಗೆ ಈ ರೋಗ ಬಂದಿದೆ ಅಂತ ಕಂಡು ಹಿಡಿಬೇಕಾಗತ್ತೆ? ಯಾವ ರೀತಿ ಇದು ಒಂದು ಕೋಳಿಯಿಂದ ಮತ್ತೊಂದು ಕೋಳಿಗೆ ಹರಡ್ತಾ ಇರುತ್ತೆ? ಮುಖ್ಯವಾಗಿ ಹೇಳಿದೆ ನಾನು, ಸಾಮಾನ್ಯವಾಗಿ ಈ ರೋಗ ಬಂದ್ರೆ ಹಠಾತ್ತನೆ ಒಮ್ಮೆದೊಮ್ಮೆಲೆ ಸಾಕಷ್ಟು ಸಾವಿನ ಪ್ರಮಾಣ ನಾವು ಕೋಳಿಗಳಲ್ಲಿ ನೋಡ್ತೀವಿ. ಕೋಳಿಗಳು ಸತ್ತು ಬಿಡ್ತವೆ, ಯಾವುದೇ ಲಕ್ಷಣಗಳು ತೋರಿಸಿದಂಗೆ ಕೋಳಿಗಳು ಸತ್ತು ಬೀಳ್ತಾ ಇರ್ತವೆ. ಕೋಳಿಗಳ ಅಥವಾ ಕಾಡು ಪಕ್ಷಿ ಆಯ್ತು, ಸಾಕು ಪಕ್ಷಿ ಆಯ್ತು, ಯಾವುದೇ ಇರಬಹುದು. ಈ ರೋಗ ಬಂದ ತಕ್ಷಣನೇ ಆ ಒಂದು ಲಕ್ಷಣ ನಾವು ಗೋಚರಿಸ್ತೀವಿ. ಸಾಮಾನ್ಯವಾಗಿ ಅಷ್ಟೊಂದು ಸಾವು ಬೇರೆ ಯಾವುದೇ ರೋಗದಲ್ಲಿ ನಮ್ಮ ಪಕ್ಷಿಗಳಲ್ಲಿ ಇರೋದಿಲ್ಲ. ಬೇಗ ಸತ್ತವೆ. ಹಠಾತ್ ಒಮ್ಮೆಲೆ ಬಹಳಷ್ಟು ಪಕ್ಷಿಗಳು ಸಾಯಕ್ ಶುರು ಆಗ್ತವೆ. ಆಮೇಲೆ ಒಂದ್ ವೇಳೆ ಲಕ್ಷಣ ತೋರಿಸಿದ್ರೆ ಏನಾಗ್ತದೆ, ಆಹಾರ ತೆಗೆದುಕೊಳ್ಳಲ್ಲ, ಮೊಟ್ಟೆ ಇಡೋ ಒಂದು ಪ್ರಮಾಣ ಕಡಿಮೆ ಆಗ್ತದೆ, ಮೂಗಿಂದ ಮತ್ತು ಬಾಯಿಂದ ಕಣ್ಣಿಂದ ನೀರು ಸೋರ್ತಾ ಇರ್ತದೆ, ಆಮೇಲೆ ಕಾಲುಗಳಲ್ಲಿ ನೀಲಿ ವರ್ಣಕ್ಕೆ ತಿರುಗ್ತವೆ, ಆಮೇಲೆ ಈ ನರ ದೌರ್ಬಲ್ಯದಿಂದ ಅವು ಒಂದು ಬೇರೆ ತರದ ಲಕ್ಷಣಗಳನ್ನ ತೋರ್ಪಡಿಸ್ತವೆ, ಅತಿಯಾದ ಬೇದಿ ಇರ್ತದೆ, ಆಮೇಲೆ ಉಸಿರಾಟ ಸಮಯದಲ್ಲಿ ಅದು ಗೊರಗೊರ ಅಂತ ಶಬ್ದ ಬರ್ತದೆ. ಸೊ ಇವಿಷ್ಟು ಲಕ್ಷಣಗಳನ್ನ ಗುರುತಿಸಬಹುದು. ಗುರುತಿಸದೇ ಇರದಂಗೆ ಒಮ್ಮೆದ ಮೇಲೆ ಸಾವನ್ನು ಸಹ ನಾವು ನೋಡಬಹುದು ಕೋಳಿಗಳಲ್ಲಿ. ಈಗ ಒಂದು ಪೌಲ್ಟ್ರಿ ಫಾರ್ಮಿಗೆ ಹಕ್ಕಿ ಜ್ವರ ಬಂದಿತ್ತು ಅಥವಾ ಕೋಳಿ ಜ್ವರ ಬಂದಿತ್ತಂದ್ರೆ ಮತ್ತೊಂದು ಪೌಲ್ಟ್ರಿ ಫಾರ್ಮಿಗೆ ಹೇಗೆ ಹರಡ್ತದಂತಿರ್ತಾವ? ಸಾಮಾನ್ಯವಾಗಿ ಒಂದು ಇದು ಗಾಳಿ ಮುಖಾಂತರ ಅಥವಾ ಡ್ರಾಪ್ಲೆಟ್ ಅಂತ ಏನ್ ಹೇಳ್ತೀವಿ ಅದ್ರ ಮುಖಾಂತರ ಹರಡ್ತದೆ. ಆಮೇಲೆ ಮೆಕ್ಯಾನಿಕಲ್ ಟ್ರಾನ್ಸ್ಫರ್ ಅಂತೀವಿ. ಈ ಒಬ್ಬ ಮನುಷ್ಯ ವ್ಯಕ್ತಿ ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ಗೆ ಹೋಗ್ಬೋದು, ಅಥವಾ ಪಕ್ಷಿಗಳ ಮುಖಾಂತರ ಹೋಗ್ಬೋದು, ಅಥವಾ ಫೀಡ್ ಇಂದ, ಅಥವಾ ಯಾವುದೇ ಒಂದು ಸಾಮಗ್ರಿಗಳ ಮುಖಾಂತರ, ಸಲಕರಣೆಗಳ ಮುಖಾಂತರನು ಈ ರೋಗ ಹರಡಬಹುದು. ಒಂದು ವಾಹಕ ಬೇಕು ಇದಕ್ಕೆ. ವಾಹಕ ಇದ್ದ ಮುಖಾಂತರನೇ ಹರಡೋಕೆ ಒಂದು ಆಸ್ಪದ ಇರ್ತದೆ. ಒಂದ್ ವೇಳೆ ಈ ರೋಗ ಬಂತಂದ್ರೆ ಏನಾದರೂ ಚಿಕಿತ್ಸೆ ಇದೆ, ಅಥವಾ ಈ ರೋಗ ಕೋಳಿಯಿಂದ ಮನುಷ್ಯರಿಗೆ ಬಂತಂದ್ರೆ ಯಾವ ರೀತಿ ಮನುಷ್ಯರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಆಗ್ತಾವಂತಿರ್ತಾವು, ಹೇಗೆ? ಇದಕ್ಕೆ ನಿಯಂತ್ರಣ ಕ್ರಮ ಅಂದ್ರೆ ಮುಖ್ಯವಾಗಿ ಬಂದಂತ ಕೋಳಿಗಳನ್ನ ನಾವು ಸಾಮೂಹಿಕ ಅದನ್ನ ಸಾಯಿಸಿ ಅದನ್ನ ಆಳವಾದ ಗುಂಡಿಯಲ್ಲಿ ತೋಡಿ ಅದನ್ನ ಹೂಳ್ಬೇಕಾಗ್ತದೆ. ಅಂದ್ರೆ ಈಗ ಒಂದು ಪೌಲ್ಟ್ರಿ ಫಾರ್ಮಿಗೆ ಬಂದಿದೆ ಅಂದ್ರೆ ಅಲ್ಲಿ ಇದ್ದಂತ ಎಲ್ಲಾ ಕೋಳಿಗಳನ್ನ ಹೂತ್ ಹಾಕಿ ಎಲ್ಲಾ ಕೋಳಿಗಳನ್ನ, ಕೋಳಿ ಸಾಮಗ್ರಿ ಅಂದ್ರೆ ಈ ಆಹಾರಗಳೇನಿರ್ತದೆ, ಮೊಟ್ಟೆಗಳನ್ನ ಏನಿರ್ತದೆ, ಪ್ರತಿಯೊಂದು ಅಂಶ ಅಲ್ಲಿ ಕೋಳಿ ಪುಚ್ಚಗಳಿರ್ಬೋದು, ಗೊಬ್ಬರ ಇರ್ಬೋದು, ಪ್ರತಿಯೊಂದನ್ನು ನಾವು ಅದನ್ನ ವಿಲೇವಾರಿ ಇದು ಏನು ನಮ್ಮ ಕೇಂದ್ರ ಸರ್ಕಾರ ಒಂದು ಮಾರ್ಗಸೂಚಿ ಮಾಡಿದೆ, ಆ ಇದರಲ್ಲಿ ನಾವು ಅದನ್ನ ವಿಲೇವಾರಿ ಮಾಡ್ಬೇಕಾಗ್ತದೆ. ಸೊ ಅದನ್ನ ಒಂದ್ ವೇಳೆ ಒಂದು ಗ್ರಾಮದಲ್ಲೋ ಅಥವಾ ಒಂದು ಫಾರ್ಮಲ್ಲಿ ಅದನ್ನ ನಾವು ರೋಗ ಗುರುತಿಸಿದ್ವಿ ಅಂದ್ರೆ ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಇನ್ಫೆಕ್ಟೆಡ್ ಝೋನ್ ಅಂತ ಹೇಳ್ತೀವಿ ನಾವು. ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಪಕ್ಷಿಗಳು ಇರ್ಬೋದು, ಆ ಪಕ್ಷಿಗಳನ್ನ ಸಾಮೂಹಿಕವಾಗಿ ನಾವು ಅದನ್ನ ಹತ್ಯೆ ಮಾಡಿ ಅದನ್ನು ಆಳವಾಗಿ ಉಳ್ಬೇಕಾಗ್ತದೆ. ಯಾಕಂದ್ರೆ ಇದು ಹತೋಟಿ ಕ್ರಮ ಮಾಡೋದು ಮುಖ್ಯ. ಈಗ ಏನಾಗ್ತದೆ, ನಾವು 1,000 ಕೋಳಿ ಸಾಯಿಸೋದು ಅಥವಾ 1,00,000 ಕೋಳಿ ಸಾಯಿಸೋದು ನೋಡಕ್ಕೆ ಬಿಟ್ಟು ಅಂದ್ರೆ ಅದಕ್ಕೆ ಚಿಕಿತ್ಸೆ ಕೊಡಕ್ ಹೋದ್ರೆ ಸುಮಾರು 10 ಲಕ್ಷ 20 ಲಕ್ಷ ರೋಗ ಕೋಳಿಗಳು ಸಾಯ್ತಾ ರೋಗ ಹರಡ್ತಾ ಹೋಗ್ತಾ ಇದೆ. ಅಂದ್ರೆ ಈಗ ಒಂದು ಪೌಲ್ಟ್ರಿ ಫಾರ್ಮ್ ಅಲ್ಲಿ 4 ಕೋಳಿ ಸತ್ತಿದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಏನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ತಕ್ಷಣನೇ ನಾವು ಅದಕ್ಕೆ ಸರಿಯಾದ ಒಂದು ಪ್ರಯೋಗಾಲಯಕ್ಕೆ ಅದನ್ನ ಸ್ಯಾಂಪಲ್ ಕಳಿಸಿ ಕನ್ಫರ್ಮ್ ಮಾಡಿ ಆ ಇರ್ತಕ್ಕಂಥ ಕೋಳಿಗಳನ್ನ ನಾವು ಅದನ್ನ ಸಾಯಿಸಿ ಹಕ್ಕಿ ಜ್ವರ ಅಂತೇಳಿ ಕನ್ಫರ್ಮ್ ಆತಂದ್ರೆ ಇದ್ದಂತ ಎಲ್ಲಾ ಕೋಳಿಗಳನ್ನ ಸಾಯಿಸ್ಬೇಕು ಕಂಪಲ್ಸರಿ. ಅದು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಪಕ್ಷಿಗಳನ್ನ ನಾವು ಅದನ್ನ ಚೆಕ್ ಮಾಡಿ, ಇವನ್ ಬೇರೆ ಪಕ್ಷಿಗಳಿದ್ರು ಅವನು ಸಾಯಿಸಬೇಕಾಗ್ತದೆ. ಇದು ಹಕ್ಕಿ ಜ್ವರ ಪಕ್ಷಿಗಳಿಂದ ಮನುಷ್ಯರಿಗೆ ಬರೋ ಸಾಧ್ಯತೆ ಇರುತ್ತಾ, ಹೇಗೆ? ಈಗ ಒಂದು ನಾನು ಹೇಳಿದೆ, ಈ ರೋಗ ಬರೋದ್ರಿಂದ ನಮ್ಮ ಕುಕ್ಕಟ ಉದ್ಯಮಕ್ಕೆ ಆರ್ಥಿಕ ನಷ್ಟ ಆಗೋದು. ಇನ್ನೊಂದು ಭಯ ಏನಂದ್ರೆ, ಇದು ಬಹಳ ರೂಪಾಂತರಗೊಳ್ಳತಕ್ಕಂಥ ವೈರಸ್ ಆಗಿರೋದ್ರಿಂದ ಸೊ ಮುಂಬರುವ ದಿನಗಳಲ್ಲಿ ಈ ವೈರಸ್ ಯಾವ ತರದ ಒಂದು ಹೇಳಕ್ಕಾಗೋದಿಲ್ಲ, ವೇ ತಗೊಳ್ತದೆ. ಸೊ ಆ ನಿಟ್ಟಿನಲ್ಲಿ ಸಹ ನಾವು ಈ ಒಂದು ರೋಗನ ಹತೋಟಿ ಮಾಡ್ಬೇಕಾಗ್ತದೆ. ನಾವು ಹೇಳಬಹುದು, ಈಗ ಕೊರೋನಾ ವೈರಸ್ ಯಾವ ತರ ಇದಾಗಿದೆ, ಅದೇ ತರ ಮುಂದೆ ಇದೇ ವೈರಸ್ ಮನುಷ್ಯರಿಗೂ ಆಗೋ ಚಾನ್ಸ್ ಇದೆ. ಈ ರೋಗಕ್ಕೆ ಚಿಕಿತ್ಸೆ ಮತ್ತು ಲಸಿಕೆ ಏನಾದರೂ ಕಂಡುಹಿಡಿದಾರ? ಲಸಿಕೆ ಅದಾವ ಅಥವಾ ಏನಾದ್ರು ಇಂಜೆಕ್ಷನ್ಗಳು, ಔಷಧಿಗಳು? ಹೇಳಿದೆ ನಾನು ಮುಂಚೆ, ಮುಖ್ಯವಾಗಿ ಕೋಳಿಗಳಲ್ಲಿ ಯಾವುದೇ ತರ ಲಸಿಕೆ ಕಂಡು ಹಿಡಿದಿಲ್ಲ ಇಡೀ ಜಗತ್ತಲ್ಲಿ. ಆಮೇಲೆ ಚಿಕಿತ್ಸೆ ಅಷ್ಟು ಫಲಕಾರಿ ಆಗಿಲ್ಲ. ಬಟ್ ಈ ರೋಗ ನಾವು ಬರ್ದಂಗೆ ಹತೋಟಿ ಕ್ರಮ ಮಾಡ್ಬೇಕಾಗ್ತದೆ. ಮುಖ್ಯವಾಗಿ ಅಂದ್ರೆ ಕಾಲಕ್ಕೆ ಬೇರೆ ಬೇರೆ ಲಸಿಕೆಗಳು ನಮ್ಮ ಕೋಳಿಗಳಿಗೆ ಕೊಡ್ತಕ್ಕಂಥದನ್ನ ಅದನ್ನ ಕ್ರಮಬದ್ಧವಾಗಿ ಕೊಡ್ತಾ ಇರಬೇಕು. ಆಮೇಲೆ ಮುಖ್ಯವಾಗಿ ಸ್ವಚ್ಛತೆ ಕಾಪಾಡೋದು. ಅಲ್ಲಿ ಏನ್ ಕೋಳಿ ಫಾರ್ಮ್ ನಾವು ಸಾಕಾಣಿಕೆ ಸ್ವಚ್ಛತೆ ಅಂದ್ರೆ ಏನು ಅಂದ್ರೆ ಈ ಇಕ್ಕೆಯನ್ನ ಸರಿಯಾಗಿ ವಿಲೇವಾರಿ ಮಾಡೋದು, ಕೋಳಿ ಆಮೇಲೆ ಬೇರೆ ಮನುಷ್ಯರನ್ನ ಅಲ್ಲಿ ಒಳಗಡೆ ಬಿಡದಂಗೆ ನಾವು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳೋದು ಇರ್ತದೆ. ಆಮೇಲೆ ಬೇರೆ ಪಕ್ಷಿಗಳು ಆ ಫಾರ್ಮ್ ಅಲ್ಲಿ ಬಂದು ಸೇರ್ಕೊಳ್ತಿರ್ತವೆ, ಅವನ್ನ ಅಲ್ಲಿಂದ ಬೇರ್ಪಡಿಸಬೇಕು. ಯಾಕಂದ್ರೆ ಅಲ್ಲಿ ಫೀಡ್ ಇರ್ತದೆ, ಏನೋ ಇರ್ತದೆ, ಪಕ್ಷಿಗಳು ಬಂದು ಅಲ್ಲಿ ತಿನ್ನಕ್ಕೂ ಏನೋ ಬರ್ತವೆ. ಸೊ ಆ ಬೇರೆ ಕಾಡು ಹಕ್ಕಿಗಳಾಯ್ತು, ವಲಸೆ ಹಕ್ಕಿಗಳನ್ನ ಆ ಫಾರ್ಮ್ ಸುತ್ತಮುತ್ತ ಬರದೇ ಇರದಂಗೆ ನೋಡ್ಕೋಬೇಕು. ಆಮೇಲೆ ಸರಿಯಾದ ಒಂದು ಆಹಾರ, ಕಾಲಕ್ಕೆ ನಾವು ಬೇರೆ ಲಸಿಕೆ ಹಾಕೋದಿರ್ಲಿ, ಔಷಧಿ ಕೊಡೋದಿರ್ಲಿ, ಈ ಒಂದು ಕ್ರಮಬದ್ಧ ಮಾಡಿದಾಗ ಕೋಳಿಗಳಿಗೆ ಸ್ಟ್ರೆಸ್ ಕಡಿಮೆ ಆಗಿ ಈ ರೋಗ ಬರ್ದಂಗೆ ನಾವು ತಡೆ ಹಿಡಿಬಹುದು. ಈಗ ತಮ್ಮ ಇಲಾಖೆ, ಪಶುವೈದ್ಯ ಸೇವಾ ಇಲಾಖೆ
ಈಗ ಒಂದು ಕೋಳಿ ಜ್ವರ ಬರ್ತಕ್ಕಂಥ ಬೇರೆ ಬೇರೆ ರಾಜ್ಯಗಳಲ್ಲಿ ಕಂಡು ಬಂದಿದ್ದಂಥ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದಲ್ಲಿರತಕ್ಕಂಥ ಪಶುವೈದ್ಯ ಸೇವಾ ಇಲಾಖೆ ನಮ್ಮ ಸಾರ್ವಜನಿಕರಿಗೆ ಏನು ಎಚ್ಚರಿಕೆಯನ್ನು ಕೊಡ್ತದೆ? ಕೋಳಿ ಫಾರ್ಮ್ಗಳಿರ್ತವೆ, ಅವ್ರಿಗೆ ಏನು ಸುದ್ದಿಯನ್ನು ಕೊಡ್ತೀರಿ ಅಥವಾ ಏನು ಮಾಹಿತಿಯನ್ನು ಕೊಡ್ತೀರಿ? ಜೊತೆಗೆ ಬೇರೆ ಬೇರೆ ಪಕ್ಷಿಗಳ ತಾಣಗಳಿರ್ತವೆ, ಅಂತಲ್ಲೆಲ್ಲ ಯಾವ ರೀತಿ ತಾವು ಕ್ರಮವನ್ನು ವಹಿಸಿ ಎಚ್ಚರಿಕೆ ತಗೊಳ್ಳಿಕ್ಕೆ ಮುಂಜಾಗ್ರತೆಯನ್ನು ವಹಿಸ್ತಾ ಇರ್ತೀರಿ ಇಲಾಖೆ ವತಿಯಿಂದ? ಒಂದು ಮುಖ್ಯವಾಗಿ ಈಗಾಗಲೇ ನಾವು ನಮ್ಮ ರಾಯಚೂರು ಜಿಲ್ಲೆ ಇರತಕ್ಕಂಥ ಫಾರ್ಮ್ಗಳಲ್ಲಿ ವಿಸಿಟ್ ಮಾಡಿ ಅದರದ್ದು ಸ್ಯಾಂಪಲ್ಸ್ ಎಲ್ಲ ತೆಗೆದು ಪರೀಕ್ಷೆಗೆ ಕಳಿಸ್ತಾ ಇದ್ದೀವಿ. ಇದು ರುಟೀನ್ ಪ್ರೊಸೀಜರ್ ಇದ್ದೇ ಇರ್ತದೆ ಮತ್ತು ಈ ಸಮಯದಲ್ಲೂ ಸಹ ನಾವು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತಾ ಇದ್ದೀವಿ. ಆಮೇಲೆ ಕಾಡಲ್ಲಿ ಏನಾದ್ರು ಪಕ್ಷಿಗಳು ಇದು ಸಾವನ್ನ ಸಂಭವಿಸಿದ್ರೆ ನಮ್ಮ ಅರಣ್ಯ ಇಲಾಖೆಗೆ ಮಾಹಿತಿ ಕೊಡೋದಕ್ಕೆ ಹೇಳಿದೀವಿ. ಆಮೇಲೆ ಯಾವುದೇ ಒಂದು ನಮ್ಮ ಸಂಸ್ಥೆಗಳ ಮುಖಾಂತರನು ಸಾರ್ವಜನಿಕರು ಇದು ಮಾಡಬೇಕು. ಅಂದ್ರೆ ಸಾರ್ವಜನಿಕರು ಇಲ್ಲಿ ಎಚ್ಚರಿಕೆಯನ್ನು ತಗೋಬೇಕು. ಎಲ್ಲಾದ್ರೂ ಪಕ್ಷಿಗಳು ಸತ್ತು ಬಿದ್ದಿತ್ತಂದ್ರೆ ನಮ್ಮ ಇಲಾಖೆಗೆ ಹತ್ತಿರದ ಯಾವುದೇ ಒಂದು ಸಂಸ್ಥೆಗೆ ಈ ಮಾಹಿತಿ ಕೊಟ್ರೆ ನಾವು ಅದನ್ನ ಸರಿಯಾದ ಒಂದು ಕ್ರಮಬದ್ಧವಾಗಿ ರೋಗ ನಿಯಂತ್ರಣ ಮಾಡಕ್ಕೆ ಅನುಕೂಲ ಆಗ್ತದೆ. ಇನ್ನೊಂದು ಅಂತಂದ್ರೆ ಸಾರ್ವಜನಿಕರಲ್ಲಿ ನಾವು ಈ ರೋಗದ ಬಗ್ಗೆ ತಿಳಿಪಡಿಸೋದಂದ್ರೆ ಭಯ ಹುಟ್ಟಿಸೋದು ಬೇಡ. ಭಯ ಅಂತೂ ಇರಲೇಬಾರದು. ಯಾವುದೇ ಕಾರಣಕ್ಕೂ ಇದು ಮನುಷ್ಯರಿಂದ ಮನುಷ್ಯರಿಗೆ ಹರಡೋ ರೋಗ ಅಲ್ಲ. ಮೊದಲೇನಾಗಿ ಹೆಂಗೆ ಕರೋನಾ ಹೆಂಗೆ ಒಂದು ಮನುಷ್ಯರಿಂದ ಇನ್ನೊಬ್ಬರಿಗೆ ಬರ್ತದೆ ಆ ತರ ರೋಗ ಅಲ್ಲ. ಮುಖ್ಯವಾಗಿ ಈ ಒಂದು ಕೋಳಿ ಮಾಂಸ ಮತ್ತು ಮೊಟ್ಟೆನ ನಾವು ಸರಿಯಾಗಿ ಬೇಯಿಸಿ ತಿಂದ್ಬಿಟ್ರೆ ಈ ರೋಗದಲ್ಲಿ ಯಾವುದೇ ತರದ ವೈರಸ್ ಇರೋದಿಲ್ಲ. ಬಹಳಷ್ಟು ಜನ ಹೇಳ್ತಿರ್ತಾರೆ, ಇಲ್ಲ ಹಕ್ಕಿ ಜ್ವರ ಬಂದಿದೆ, ಕೋಳಿ ಜ್ವರ ಬಂದಿದೆ, ಕೋಳಿ ಮಾಂಸ ತಿನ್ಬೇಡ್ರು ಅಂತ ಹೇಳ್ತಿರ್ತಾರೆ. ದಯವಿಟ್ಟು ಅದನ್ನ ಸಾರ್ವಜನಿಕರು ಈ ಒಂದು ಅನುಮಾನನ ತಾವು ಮನಸ್ಸಿನಿಂದ ತೆಗೆದಾಕ್ಬೇಕು. ಯಾವುದೇ ಕಾರಣಕ್ಕೂ ಅದನ್ನ ಸರಿಯಾಗಿ ನಾವು ಬೇಯಿಸಿ ತಿನ್ನೋದ್ರಿಂದ ಈ ಏನು ಹಾನಿ ಇಲ್ಲ. ಒಂದೇನಂದ್ರೆ ಈ ಸಾರ್ವಜನಿಕರು ಅಥವಾ ಕೆಲವು ಪಕ್ಷಿ ಈಗ ಹಸಿ ಮೊಟ್ಟೆಯನ್ನು ತಿಂತಿರ್ತಾರೆ, ಅಂತವೆಲ್ಲ ತಿನ್ನಬಾರ್ದು. ಇದು ಒಂದೇ ರೋಗಕ್ಕಂತಲ್ಲ, ಯಾವುದೇ ಒಂದು ರೋಗ, ಈಗ ಟೈಫಾಯ್ಡ್ ಇದೆ, ಅದು ಸಹ ಮೊಟ್ಟೆ ಮುಖಾಂತರ ಬರ್ತದೆ ಕೋಳಿಗಳಲ್ಲಿ ಇತ್ತಂದ್ರೆ. ಸೊ ಅದು ಬೇಯಿಸಿ ತಿನ್ನೋದ್ರೆ ಅದು ಆಸ್ಪತ್ರೆಯಲ್ಲಿ ಅಲ್ಲಿ ಕೊಡ್ಬೋದು. ಅಥವಾ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಉಪನಿರ್ದೇಶಕರ ಕಚೇರಿ ಇದೆ, ಸೊ ಅಲ್ಲಿ ಸಹ ಈ ಒಂದು ಫೋನ್ ಮುಖಾಂತರ ನಮಗೆ ಮಾಹಿತಿ ಕೊಡಬಹುದು. ಆಮೇಲೆ ನಮ್ಮ ಆಯುಕ್ತರ ಕಚೇರಿಯಲ್ಲಿ ಟೋಲ್ ಫ್ರೀ ಸಂಖ್ಯೆ ಇದೆ, ಸೊ ಅಲ್ಲಿಗೂ ಸಹ ತಾವು ಈ ಒಂದು ಮಾಹಿತಿನ ಕೊಡಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಉಚಿತ ಕರೆ ಮಾಡಬಹುದಂತ ಸಂಖ್ಯೆ 802341 7100. ಇನ್ನೊಂದು ನಂಬರ್ ಇದ್ರೆ 1800 425 0012. ಕೊನೆಯದಾಗಿ ಇನ್ನೊಂದು ನಾವು ಮಾಹಿತಿ ಹೇಳ್ಬೇಕಂದ್ರೆ ಸಾರ್ವಜನಿಕರಲ್ಲಿ ಯಾವುದೇ ಒಂದು ಈ ನಮ್ಮ ಹಕ್ಕಿ ಶೀತ ಜ್ವರದ ಬಗ್ಗೆ ಭಯ ಬೇಡ, ಸ್ವಲ್ಪ ಕಾಳಜಿ ಇರಲಿ ಮತ್ತೆ ಎಚ್ಚರವಿರಲಿ. ಯಾವುದೇ ಒಂದು ಪಕ್ಷಿ ಸಾಮೂಹಿಕ ಸಾವು ಕಂಡ್ರೆ ತಕ್ಷಣ ನಮ್ಮ ಸಂಸ್ಥೆಗಳಿಗೆ ತಿಳಿಸ್ರಿ, ಅಥವಾ ಈ ಹೇಳಿರ್ತಕ್ಕಂಥ ದೂರವಾಣಿ ಕರೆ ಮಾಡಿ ನಮಗೆ ತಿಳಿಸಿದ್ರೆ, ಸದ್ಯದಲ್ಲಂತೂ ನಮ್ಮ ಜಿಲ್ಲೆಯಲ್ಲಿ ಈ ರೋಗ ಕಾಣಿಸ್ಕೊಂಡಿಲ್ಲ, ಅದಕ್ಕೆ ಯಾವುದೇ ತರ ಭಯ ಬೇಡ. ಹಂಗೇನಾದ್ರೂ ಮುಂದಿನ ದಿನಮಾನಗಳಲ್ಲಿ ಒಂದು ಆಕಸ್ಮಿಕ ಪಕ್ಷಿಗಳ ಸಾವು ಸಂಭವಿಸಿದಲ್ಲಿ ತಕ್ಷಣ ನಮ್ಮ ಇಲಾಖೆ ಸ್ಪಂದನೆ ಮಾಡಿ ಈ ಒಂದು ರೋಗ ನಿಯಂತ್ರಣಕ್ಕೆ ತಾವೆಲ್ಲ ಸಹಕರಿಸ್ತೀರ ಅಂತ ಹೇಳಿ ನಮ್ಮ ಇಲಾಖೆ ಪರವಾಗಿ ಎಲ್ರಿಗೂ ನಾವು ವಂದನೆಗಳನ್ನು ಸಲ್ಲಿಸ್ತೀವಿ. ಒಳ್ಳೆಯದು ಡಾಕ್ಟರ್ ಪಾಟೀಲ್, ಇದುವರೆಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.